ಇವತ್ತೇ ಶುರು ಮಾಡ್ತೀಯೋ ಇಲ್ವೋ? ಏಯ್, ಫೋಕಸ್ ಮಾಡೋದಕ್ ಬಿಡೆ. ಅವಳ ಕಾನ್ಸಂಟ್ರೇಷನ್ ಯಾಕೆ ಹಾಳು ಮಾಡ್ತಿದ್ಯಾ? ಅವಳ ಕಾನ್ಸಂಟ್ರೇಷನ್ ಬೆಂಕಿ ಹಾಕ. ನಾವೆಲ್ಲ ನೋಡಿದೀವಿ. ಏಯ್, ಸೈಲೆನ್ಸ್. ಜಾಸ್ಮಿನ್, ನೀನ್ ರೆಡಿನಾ? ರೆಡಿ ಆಂಟಿ. ನಮ್ ನಾಯಿ ನೀನು ರೆಡಿನೇ. ನೈನಿ, ನೀನ್ ಇಲ್ಬಾ. ಕಮಾನ್, ಎತ್ತಿ ಬಿಸಾಕ್ಬಿಡು. ಕಮಾನ್, ಜೆಸ್ಸಿ. ಕಮಾನ್ ಜಾಸ್ಮಿನ್. ಅಯ್ಯೋ, 1 ಸೆಕೆಂಡ್ ಆಂಟಿ. ಏಯ್, ಕೈ ಮೇಲೆತ್ತು. ಬೇಕಂತಾನೆ ನಿನ್ ಕಾಲ್ನ ನೆಲಕ್ಕೆ ಒತ್ತಿ ಹಿಡ್ಕೊಂಡಿದ್ಯಲ್ವಾ? ಇವಳ್ದು ಯಾವಾಗ್ಲೂ ಇಷ್ಟೇ ಆಗೋಯ್ತು. ಕೈಯಲ್ಲೇನಾದ್ರೂ ಹಿಡ್ಕೊಂಡಿದ್ರೆ ಹೇಳ್ಬೋದಿತ್ತು. ಕಾಲಿಗೇನಾದ್ರೂ ಮ್ಯಾಗ್ನೆಟ್ ಕಟ್ಕೊಂಡಿದ್ದಾಳ? ನಿನ್ ಕೈಲಿ ಎತ್ತಕ್ ಆಗುತ್ತೋ ಇಲ್ವೋ? ಮೊದ್ಲು ಅದನ್ನ ಹೇಳು. ಫೈನಲ್ ಅಟೆಂಪ್ಟ್. ಐ ವಿಲ್ ಡೂ ಇಟ್. ಏನಾಯ್ತಮ್ಮ ಜಾಸ್ಮಿನ್ ಬೇಬಿ, ಆ ರೀತಿ ಎಕ್ಸ್ಪ್ರೆಷನ್ ಕೊಡ್ತಾ ಇದೀಯಾ? ನಥಿಂಗ್. ಐ ವಿಲ್ ಡ್ರಾಪ್. ಹುಚ್ಚಿ ಜಾಸ್ಮಿನ್, ಗಂಡನಾಗಿ ನೈನಿನ ನಾನೇ ಸರಿಯಾಗಿ ಎತ್ಕೊಳಕ್ಕಾಗ್ತಿಲ್ಲ. ನಿನ್ನಿಂದಾಗುತ್ತಾ ಹೇಳು? ಸುಮ್ಮನಿರಿ ಯಜಮಾನ್ರೆ, ಹಾಗನ್ಬೇಡಿ. ನನಗೆ ನಾಚಿಕೆ ಆಗುತ್ತೆ. ನೈನಿ, ಗರ್ಡ್ ಗಂಬ ಥರ ನಿಂತ್ಕೊಂಡ್ಬಿಟ್ಟಿದ್ಯಾ? ಇನ್ನು ನಾಚಿಕೆ ಬೇರೆ ಎಕ್ಸ್ಟ್ರಾನಾ? ನಿನ್ನ ವಯ್ಯಾರ ಎಲ್ಲ ಆಮೇಲೆ. ನೀನು ಜಸ್ಸಿನ ಎತ್ತಕ್ಕಾಗುತ್ತೋ ಇಲ್ವೋ ಮೊದಲು ಅದನ್ನ ತೋರ್ಸು. ಯಾಕೆ ಬಿಡಿ ಅಮ್ಮೋರೆ? ಅದ್ ಹೇಗಾಗುತ್ತೆ? ಪ್ರಸಾದ ತಿನ್ನೋ ಬಾಡಿ ಶಕ್ತಿ ಏನು ಅಂತ ನಮಗೂ ಗೊತ್ತಾಗ್ಬೇಕಲ್ವಾ? ಅಮ್ಮ, ಅವ್ರ ಆಸೆನ ಯಾಕೆ ಬೇಡ ಅನ್ನೋದು? ಒಂದ್ ಕೈ ತೋರ್ಸ್ಬಿಡು, ತೋರ್ಸು. ನೈನಿ, ಆರ್ ಯು ರೆಡಿ? ಗೋ ಫಾರ್ ಇಟ್. Wow! Fantastic! ಏಯ್, ನನ್ನ ಬೀಳಿಸ್ತೀಯ ಹೇಗೆ? ಇಳ್ಸು. ಏಯ್,
ಇಳಿಸು. ನೀನು ಅವಳನ್ನ ಎತ್ಕೊಳ್ತೀಯ ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ಈಸಿಯಾಗಿ ಎತ್ತಿ ಅಂತ ಗೊತ್ತಿರಲಿಲ್ಲ. ಸೀಕ್ರೆಟ್ ಏನು ಅಂತ ಹೇಳಮ್ಮ, ಟೆಕ್ನಿಕ್ ಏನು ಅಂತ ತಿಳ್ಕೊತಾರೆ ಅವರು. ಕರುಣೆ ಬಂತು ಮಾವ. ಪಾಪ ಚಿಕ್ಕ ಹುಡುಗಿ ಅಂತ. ಆಗ ಭಾರ ಅನ್ಸ್ಲಿಲ್ಲ. ನಾನು ಚಿಕ್ಕ ಹುಡುಗಿ ಅಲ್ಲ. ವೋಟರ್ ಐ ಡಿ ಬಂದು 3 ವರ್ಷ ಆಯ್ತು. ಅಮ್ಮೋರೇ, ಬುದ್ಧಿ ಜ್ಞಾನ ವಿವೇಚನೆ ತಿಳುವಳಿಕೆ ಇರೋರ್ನ ದೊಡ್ಡೋರು ಅಂತಾರೆ. ಅದಿಲ್ದೆ ಹಸಿ ಕಳ್ಳೆ ಥರ ಆಡೋರ್ನ ಎಷ್ಟು ವಯಸ್ಸಾದ್ರೂ ಕೂಡ ಚಿಕ್ಕವರೇ ಅಂತಾರೆ. ವೋಟರ್ ಕಾರ್ಡ್ ಬಂದ್ರು ಸರಿ, ಪೆನ್ಷನ್ ಕಾರ್ಡ್ ಬಂದ್ರು ಸರಿ, ಚಿಕ್ಕ ಮಗು ಅಂತಾನೆ ಅನ್ಕೋತಾರೆ. ಏನ್ ಹೇಳಿದ್ದವಳು? ನಿಮ್ ಜೆಸ್ಸಿ ಲಸ್ಸಿ ಆದ್ಲಲ್ಲ, ಮೈಯಲ್ಲಿರೋ ನರಗಳು ನಾರಾಯಣ ಅಂತಿರ್ಬೇಕು, ಎಣ್ಣೆ ಹಚ್ಚಿಸ್ಕೋ ಅಂತ ಹೇಳಿದ್ಲು. ನಮ್ ನೈನಿ ಎತ್ತಿ ಇಳಿಸಿದ್ದಕ್ಕೆ ಸರಿ ಹೋಯ್ತು. ಅದೇ ಎತ್ತಿ ಬಿಸಾಕಿದ್ದಿದ್ರೆ ಅವಳಿಗೆ ನಡೆಯೋದಕ್ಕೆ ಕಾಲೇ ಇರ್ತಿರ್ಲಿಲ್ಲ. ಹುಷಾರು. ಓಹೋಹೋ, ಬಂದ್ಬಿಟ್ಲು ಹೆದರ್ಸೋಕೆ. ಯಾರಕ್ಕ? ಮಾವಂಗೆ ಭಯ ಕಡಿಮೆ ಆಗಿದೆ ಕಣೋ, ಫೋನ್ ಮಾಡ್ತಿದ್ದಾನೆ. ಮನೆ ಒಳಗಡೆ ಅಂತೂ ಬರಲ್ಲ ಅಕ್ಕ, ವಿಷಯ ಏನು ಅಂತ ಕೇಳು. ಹಲೋ. ನೀನ್ ಮಾಡಿರೋ ಪಾಪಕ್ಕೆ ಬೆಲೆ ಕಟ್ಟುವಂತ ಸಮಯ ಬಂದಿದೆ ತಿಲೋತ್ತಮ. ಮಾವ, ಯಾಕೇನೇನೋ ಊಹೆ ಮಾಡ್ಕೊಂಡು ಆರೋಗ್ಯ ಹಾಳು ಮಾಡ್ಕೋತಿದ್ಯಾ ಹೇಳು? ಊಹೆ ಅಲ್ಲ ತಿಲೋತ್ತಮ, ವಾಸ್ತವ. ಗಾಯತ್ರಮ್ ಅವ್ರ ಮ್ಯಾಜಿಕ್ ಬಾಕ್ಸು ನಿನ್ನ ನೆನ್ನೆಯನ್ನೆಲ್ಲ ಬಟ್ಟ ಬಯಲ್ ಮಾಡುತ್ತೆ. ಆ ಮೆಮೊರಿ ಕಾರ್ಡ್ ಓಪನ್ ಆಗೋದು ಅಸಾಧ್ಯ ಅಂತ ಹೇಳಕ್ಕ. ಕೇಳಿಸ್ತು ಅಲ್ವಾ? ಗಾಯತ್ರಿ ಅಕ್ಕನ ಬಲಗೈ ಹೆಬ್ಬೆಟ್ಟಿನ ಗುರ್ತು ಬೇಕು ಅಂದ್ರೆ ಅವರೇ ಬರಬೇಕು. ಬಂದ್ರು ಭೌತಿಕವಾಗಿರ್ಬೇಕು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಲ್ವಾ ಮಾವ? ನಿಂಗೂ ಗೊತ್ತಿದ್ಯಲ್ಲ ಮಾವ, ಒಳ್ಳೆ ಮನ್ಸಿರೋ ಮಹಾರಾಣಿ ಸತ್ಲು ಅಂತ ಗಂಧದ ಚಕ್ಕೆ ಮೇಲೆ ಚಿತೆ ಇಟ್ಟು ಬೆಂಕಿ ಹಚ್ಚಿದ್ರು. ಅವತ್ತು ನಾನು ಹಾಕೊಂಡಿದ್ದ ಸೆಂಟಿನ ಪರಿಮಳಕ್ಕಿಂತ ಅಲ್ಲಿ ಉರಿತಿದ್ದ ಶವದ ವಾಸನೆನೇ ಚೆನ್ನಾಗಿತ್ತು ಅಂತ ನನ್ನ ತಮ್ಮ ಹೇಳಿದ್ದ ಕೂಡ ಮಾವ. ಎಂತ ರಾಕ್ಷಸಿನೇ ನೀನು. ನಿನ್ ಸಾವು ಮಾತ್ರ ಮಾಮೂಲಿಯಾಗಿರೋದಿಲ್ಲ ಕಣೆ. ಆವೇಶ ಪಡಬೇಡ ಮಾವ. ಸೋದ್ರ ಮಾವ ನೀನು. ನನಗಿಂತ 17 ವರ್ಷ ದೊಡ್ಡವನು. ಸಿಟ್ಟಲ್ಲಿ ಹಲ್ ಕಡಿದ್ರೆ ಇನ್ನು ಉಳ್ದಿರೋ ಹಲ್ಲುಗಳು ಕೂಡ ಉದ್ರೋಗುತ್ತೆ. ಅಯ್ಯೋ, ಹಾಗನ್ಬೇಡಕ್ಕ. ಎದುರುಗಿದ್ರೆ ನಮ್ಮನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು ಅನ್ಸುತ್ತೆ ಮಾವಂಗೆ. ಲೇ ಪರಸು, ಸಾಕ್ಷ್ಯಾಧಾರಗಳೆಲ್ಲ ಆಚೆ ಬಂದಿಲ್ಲ ಅಂತ ಬೀಗ್ಬೇಡಿ. ವಿಶಾಲಾಕ್ಷಮ್ನವರಿದ್ದಾರೆ. ನಿಮ್ ರಕ್ತದಿಂದ ಕುಂಕುಮ ಹಚ್ತೀನಿ ಆ ತಾಯಿಗೆ. ಸರಿ ಸರಿ, ಹಾಗೆ ಆಗ್ಲಿ ಬಿಡು. ದೇವ್ರು ಯಾವಾಗ್ಲೂ ಕೆಟ್ಟದೇ ಮಾಡುವಂಥ ನಮ್ಮಂತವ್ರಿಗೆ ಒಳ್ಳೇದೇ ಮಾಡ್ತಾನೆ ಮಾವ. ಅಷ್ಟೇ ಯಾಕೆ, ಅಪರಾಧ ಮಾಡಿ ಜೈಲಿಗೆ ಹೋದ್ರು ಕಠಿಣ ಶಿಕ್ಷೆ ಆಗೋಷ್ಟ್ರಲ್ಲಿ ಬೇಲ್ ಮೇಲೆ ಹೊರಗಡೆ ಬಂದು ಎಲ್ಲಾ ಸುಖನೂ ಅನುಭವಿಸೋರು ಎಷ್ಟು ಜನ ಇಲ್ಲ? ಇಷ್ಟು ಧೈರ್ಯವಾಗಿದ್ದೀರಾ ಅಂದ್ರೆ
ಸಾವನ್ ರುಚಿ ನೋಡೋವರೆಗೂ ಭಯ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ನನ್ಗೇನೋ ಮಾಡ್ಬೇಕು ಅಂತ ಮನೆಗ್ ಬಂದು ಹಾಗೇ ಹೋಗಿರೋ ನೀನು ಮತ್ತೆ ಬರ್ಬೇಕು ಅಂದ್ರೆ ಭಯ ಪಡ್ತಿದ್ಯಾ? ಇನ್ನೇನ್ ಮಾಡ್ತೀಯ ಮಾವ? ಹತ್ರದಲ್ಲಿ ಎಲ್ಲಾದ್ರೂ ಒಳ್ಳೆ ಹೋಟ್ಲಿದ್ರೆ ಚಿಕನ್ ಬಿರಿಯಾನಿ ತಿನ್ನಕ್ ಹೇಳಕ್ಕ, ನಮ್ ತಲೆ ತಿನ್ಬೇಡ ಅಂತ ಹೇಳು. ಅರ್ಥ ಆಯ್ತಾ? ದುಡ್ಡಿಲ್ಲ ಅಂದ್ರೆ ನನ್ನ ಹೆಸರೇಳು ಮಾವ. ಭಿಕ್ಷೆ ಬೇಡ ಕೇಳಕ್ಕ, ಪರವಾಗಿಲ್ಲ. ನಾನಲ್ಲ ಕಣೆ. ಬಿಟ್ಬಿಡು ಅಂತ ನೀನ್ ನನ್ನ ಕೇಳ್ಕೋಬೇಕು. ಮಾಡ್ತೀನಿ. ಯಜಮಾನ್ರೆ ಹುಷಾರು. ಕೂತ್ಕೊಳ್ಳಿ, ಕಾಲ್ ಮೇಲೆ ಇಟ್ಕೊಳ್ಳಿ. ಅಲ್ಲಾಡ್ದೆ ಕೂತ್ಕೊಳ್ಳಿ ಯಜಮಾನ್ರೆ. ಔಷಧಿ ಹಾಕಿ ಪಟ್ಟಿ ಕಟ್ತೀನಿ. ನೈನಿ, ಈ ಪಟ್ಟಿ ಓಕೆ, ಮತ್ ತಲೆಗೆ ಏನ್ ಮಾಡ್ತೀಯಾ? ತಲೆಗೆ ಪಟ್ಟಿನಾ? ತಲೆಗೆ ಕೂಡ ಏಟಾಗಿದೆ ಯಜಮಾನ್ರೆ. ಎಲ್ಲಿ ತೋರಿಸಿ ನೋಡೋಣ. ಅರ್ಶನ ತಗೊಂಡ್ ಬಂದು ಹಚ್ತೀನಿ ಈಗ. ಏ ಇರು, ತಲೆ ಕೆಡ್ಸ್ಕೋಬೇಡ, ಕೂಲ್. ನನ್ನ ಮಾತಿನ ಅರ್ಥ ತಲೆ ಕೊಂಬು, ತಲೆಗೆ ಪಟ್ಟಿ ಅಂತಲ್ಲ. ಎರಡು ಒಂದೇ ಥರನೇ ಕೇಳಿಸುತ್ತಲ್ವ ಯಜಮಾನ್ರೆ? ನನ್ನ ಮುದ್ದಿನ ನೈನಿ, ತಲೆ ಕೊಂಬು, ದೀರ್ಘ, ಗಣಿತ ಅದ್ರ ಬಗ್ಗೆ ನಾನು ಹೇಳಿದ್ದಷ್ಟೆ. ಈಗ ಅರ್ಥ ಆಯ್ತಾ? ಓ, ಅದ್ರ ಬಗ್ಗೆ ಹೇಳಿದ್ರಾ? ಅಮ್ಮ, ಅರ್ಥ ಮಾಡ್ಕೊಂಡು ನನ್ನನ್ನು ಬದುಕಿಸ್ಬಿಟ್ಟೆ. ಕನ್ನಡದ ಅಕ್ಷರ ಮಾಲೆನ ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ ಯಜಮಾನ್ರೆ. ನೀವೇನ್ ಕೇಳಿದ್ರು ಬರಿತೀನಿ. ಹಾಗಾದ್ರೆ ಇವಾಗ ಔಷಧಿನ ಹಚ್ಕೊಳ್ಳೇಬೇಕಾ? ಮತ್ತಿನ್ನೇನ್ ಮಾಡ್ಬೇಕು ಹೇಳಿ? ಇಂಗ್ಲಿಷ್ ವರ್ಡ್ಸ್ ಕಲ್ತ್ಕೋ. ಹೋಗಿ ಸ್ಲೇಟು ಬಳ್ಪ ತಗೊಂಡ್ ಬಾ. ಯಜಮಾನ್ರೆ ಈಗ್ಲಾ? ಈಗ್ಲೇ ಹೋಗು ಹೋಗು ಬೇಗ, ಕಮಾನ್. ಯಜಮಾನ್ರೆ ತಗೊಂಡ್ ಬಂದೆ. ಯಜಮಾನ್ರೆ ನಿಮ್ಗೆ ಹುಷಾರಿಲ್ಲ ಅಲ್ವಾ? ನಿಮ್ ಮಡ್ಲಲ್ಲಿ ಹೇಗೆ ಕೂತ್ಕೊಳ್ಳಿ? ನೈನಿ, ನೀನ್ ಯಾವಾಗ ಕುತ್ಕೋತಿ ಅಂತ ನನ್ನ ಈ ಕಾಲ್ಗಳು ಕಾಯ್ತಿವೆ. ಕುತ್ಕೋ. ಒಂದು ಇದು ಒಂದಲ್ಲ, ಐ ಅಂದ್ರೆ ನಾನು. ಮತ್ತೆ ನಾನು? ಯು. ಗೊತ್ತು ಯಜಮಾನ್ರೆ, ನೀವು ನಂಗೆ ಹೇಳಿದ್ರಿ ಅಲ್ವಾ, ಐ ಅಂದ್ರೆ ನಾನು, ಯು ಅಂದ್ರೆ ನೀವು. ಹೀಗ್ ಬರೆದ್ರೆ ಇಬ್ರು ಅಂತ. ಪ್ರೀತಿ ಸಂಕೇತ, ಲವ್ ಸಿಂಬಲ್. ನೀವ್ ಪದ ಹೇಳ್ಕೊಡ್ತೀರಾ ಅಂದ್ರೆ ಪೆದ್ದಾಗ ಆಡ್ತಿದ್ದೀರಾ. ನಂಗೆ ತುಂಬಾ ಕೆಲಸ ಇದೆ, ನಾ ಹೊರಡ್ತೀನಿ. ಮೆಂಟಲ್. ಕೆಲ್ಸ ಇಲ್ದಿರೋ ಮನೆ, ಕೆಲ್ಸ ಮಾಡ್ದಿರೋ ಹೆಂಡತಿ ಇರಕ್ ಸಾಧ್ಯ ಇಲ್ಲ. ನೀನ್ ಇಂಗ್ಲಿಷ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ದಿ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ ಚೇರ್ಮನ್ ನೈನಿಗೆ ಎಲ್ಲಾನು ಗೊತ್ತು ಅಂತ ತಿಳ್ಕೊತಾರೆ. ಮಾತೃಭಾಷೆ ಮೇಲೆ ಪ್ರೀತಿ, ಪರಭಾಷೆ ಮೇಲೆ ಗೌರವ ಇದ್ರೆ ನಮ್ಮನ್ನ ಮೆಚ್ಕೋತಾರೆ. ಹಾಗಾದ್ರೆ ಬದನೆಕಾಯಿ, ಬೆಂಡೆಕಾಯಿ, ತೊಂಡೆಕಾಯಿ, ಗೋರಿಕಾಯಿ ಇದನ್ನೇನಂತಾರೆ ಅಂತ ಹೇಳಿ ಇದೆಲ್ಲ ಬರೀತೀನಿ. ನೈನಿ, ಅದೆಲ್ಲ ಯಾಕೆ? ಅಡ್ಗೆ ಮಾಡ್ಬೇಕಲ್ಲ ಯಜಮಾನ್ರೆ. ನೀನ ಇಂಗ್ಲಿಷಲ್ಲಿ ಒಳ್ಳೆ ಪದಗಳನ್ನ ಕಲ್ತ್ಕೋ ಅಂತ ಹೇಳಿದ್ರೆ ಉಪ್ಪು ಖಾರ ಅಂತ ಹೇಳಿ ಅಡ್ಗೆ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಕಂದ ವಿಶಾಲ್. ಮಾಮ್, ಮಾಮ್ ಕರೀತಿದ್ದಾರೆ, ಬಂದ್ಮೇಲೆ ಹೇಳ್ಕೊಡ್ತೀನಿ. ಸರಿ ವಿಶಾಲ್. ಬಂದೆ ಮಾಮ್.
ನೈನಿ ಕೈ ಎಣ್ಣೆ ಆಗಿ ಜಿಡ್ಡಾಗಿತ್ತು, ಅದಕ್ಕೆ ನಾನೇ ನಿಮ್ಗೆ ಟ್ಯಾಬ್ಲೆಟ್ಸ್ ತಗೊಂಡ್ ಬಂದೆ. ತಗೊಳ್ಳಿ. ಪರವಾಗಿಲ್ಲಮ್ಮ, ಯಾರು ಕೊಟ್ರೆ ಏನು, ಕೊಡು. ಥ್ಯಾಂಕ್ ಯು. ಇತ್ತೀಚೆಗೆ ನೀನ್ ತುಂಬಾ ಚೇಂಜ್ ಆಗಿದ್ಯಾ ಅಣ್ಣ. ಅದೇ ನಾವ್ ಕೊಟ್ವಿ ಅನ್ಕೋ. ಈ ಟ್ಯಾಬ್ಲೆಟ್ ಏನು ತುಂಬಾ ಕಹಿ ಆಗಿದೆ ಅಂತ ಹೇಳ್ತೀಯಾ? ಹುಚ್ಚಿಯಾಗಿದ್ರು ಕರೆಕ್ಟ್ ಆಗೇ ಹೇಳ್ದೆ ದುರಂಧರ. ಈ ಕಹಿ ಮಾತ್ರೆ ಏನಾದ್ರೂ ನೈನಿ ಹಾಸನಿ ಕೊಡ್ತಾರೆ ಅನ್ಕೋ, ಅದು ಖಂಡಿತ ರಸಗುಲ್ಲ ಥರ ಇರುತ್ತೆ. ಹಾ, ಇರತ್ತೆ. ಸ್ವಾಮಿ ನಮಸ್ಕಾರ. ನಮಸ್ಕಾರ. ಪುರೋಹಿತ್ರೆ ನೀವಾ? ಬನ್ನಿ ಕೂತ್ಕೊಳ್ಳಿ. ಹಾ, ಏನ್ ಪುರೋಹಿತ್ರೆ, ಹೇಳ್ದೆ ಬಂದ್ಬಿಟ್ಟಿದ್ದೀರಿ? ಕರ್ದಿದ್ದಕ್ಕೆ ಬಂದಿದ್ದು ಸ್ವಾಮಿ, ಇಲ್ಲಾಂದ್ರೆ ನಾನು ಯಾಕೆ ಬರ್ತೀನಿ? ಕರೆದ್ರಾ? ಹಾ. ಯಾರು ಬರಕ್ ಹೇಳಿದ್ದು? ನಾನೇ ರೀ. ಹಾ, ನಮಸ್ಕಾರ ಅಮ್ಮ. ನಮಸ್ಕಾರ. ನಾನೇ ಬನ್ನಿ ಅಂತ ಹೇಳ್ದೆ. ವಿಶಾಲ್, ಕರೆಕ್ಟ್ ಟೈಮಿಗೆ ಬಂದೆ. ನೀನ್ ಕೂತ್ಕೋ. ನಿನ್ ಬಗ್ಗೆನೆ. ನನ್ ಬಗ್ಗೆನಾ? ಹೌದು ವಿಶಾಲ್, ನೀನ್ ಕೂತ್ಕೋ. ಏನ್ ಮಮ್ ವಿಷಯ? ಹೇಳ್ತೀನಿ ಕಂದ. ಪುರೋಹಿತ್ರೆ, ಈ ಮನೆ ಮಹಾಲಕ್ಷ್ಮಿಯಾಗಿ ನೋಡೋದಕ್ಕೆ ಗಾಯತ್ರಿ ಅಕ್ಕನೇ ಅನ್ಸೋ ನಯನಿ ಇದ್ದಕ್ಕಿದ್ದ ಹಾಗೆ ನನ್ಗೂ ನನ್ನ ಗಂಡನ್ಗೂ ಶೋಭನದ ಮುಹೂರ್ತ ಇಡಿಸಿ ಅಂತ ಹೇಳಿದ್ಲು. ಅವತ್ತು ಅವರು ಒಂದಾಗ್ಬೇಕು ಅಂತಾನೂ ಅನ್ಕೊಂಡ್ರು. ಆದ್ರೆ ಸರಿಯಾದ ಮುಹೂರ್ತ ಇರಲಿಲ್ಲ ಅನ್ಸುತ್ತೆ. ಕೆಟ್ಟ ಮುಹೂರ್ತನೇ ಆಗಿರ್ಬೇಕು. ಆಗ ಹಾಲಿನ ಗ್ಲಾಸ್ ಕೆಳಗೆ ಬಿದ್ದು ಗಾಜಿನ ಚೂರು ನನ್ನ ಮಗನ ಕಾಲಿಗೆ ಚುಚ್ಕೊಂಡು ಗಾಯ ಆಗಿದೆ. ಅಯ್ಯಯ್ಯೋ, ಈಗ ಹೇಗಿದೆ ಸ್ವಾಮಿ? ಪರವಾಗಿಲ್ಲ ಪುರೋಹಿತ್ರೆ. ಸದ್ಯ ಹಾಗಾದ್ರೆ ವಾಸಿ ಆಗತ್ತೆ. ಈ ಸರ್ತಿ ನೀವೇ ಒಳ್ಳೆ ಮುಹೂರ್ತ ಹೇಳಿ ನಯನಿ ವಿಶಾಲ್ಗೆ ಶೋಭನ ಇಟ್ಕೋತೀವಿ. ನನಗೆ ಫೇವರ್ ಮಾಡಬೇಕಾಗಿರೋರು ನನಗೆ ಫೇವರ್ ಮಾಡ್ತಿದ್ದಾರೆ. ಪ್ಲೇಟ್ ಚೇಂಜ್ ಮಾಡಿದ್ರಾ? ಹಾಗೆ ಮಾಡಲ್ವಲ್ಲ. ಅತ್ತೆ, ನೀವು ಅವರಿಬ್ಬರನ್ನು ಒಂದ್ ಮಾಡ್ಬೇಕು ಅನ್ಕೊಳ್ತಿದ್ದೀರಾ? ಹೌದು ಅತ್ತೆ, ಒಂದ್ಸಲ ನಿಮ್ ಕೈ ಕೊಡಿ. ಯಾಕೆ? ಕೊಡಿ ಅತ್ತೆ. ಇಷ್ಟ ದಿನದಲ್ಲಿ ನೀವು ಇದು ಒಂದೇ ಒಳ್ಳೆ ಕೆಲಸ ಮಾಡಿರೋದು ಅಂತ ಮುತ್ಕೊಟ್ಟೆ ಅತ್ತೆ. ಸರಿ ಹೋಗು. ನೈನಿ ನಿಂಗೆ ಶೋಭನಾ. ಆಗಂದ್ರೆ ನೈನಿ ವಿಶಾಲು ಇಬ್ರು ದೂರ ಇದ್ರು. ಈಗ ಗಾಳಿನೂ ತೂರಲ್ಲ ಅಕ್ಕ, ಅಷ್ಟು ಹತ್ರ ಆಗಿದ್ದಾರೆ. ರೊಮ್ಯಾನ್ಸ್ ಅಲ್ಲಿ ಕಿಂಗ್ ಅಂಡ್ ಕ್ವೀನ್ ಆಗೋಗಿದ್ದಾರೆ ಬಿಡಿ. ಬೇರೆ ಏನ್ ಕೆಲ್ಸ ಇದೆ ಜಸ್ಸಿ? ನೋವಲ್ಲೂ ಸಂತೋಷ ಹುಡ್ಕೋರು ಯಾವಾಗ್ಲೂ ಹೀಗೇ ಇರ್ತಾರೆ. ಹೀಗಿರುವಾಗ ಆದಷ್ಟು ಬೇಗ ಒಂದ್ ಮಾಡೋದು ಒಳ್ಳೇದು. ನೋಡಿದ್ರಾ, ನಾನು ಹೇಳ್ತಾ ಇದ್ರೆ ನೈನಿ ಮುಖದಲ್ಲಿ ನಾಚಿಕೆ ಕಾಣಿಸ್ತಾ ಇದೆ. ನಮಗ್ ಬರ್ದೇ ಇರೋ ಯೋಚನೆ ನಿನಗ್ ಬಂದು ಪುರೋಹಿತರನ್ನ ಕರೆಸಿ ಒಳ್ಳೆ ಕೆಲಸ ಮಾಡ್ದೆ ತಿಲೋತ್ತಮ್ಮ. ಸೋಮನಾಥ್ ಶಾಸ್ತ್ರಿಗಳೇ, ತಡ ಆದ್ರೂ ಪರವಾಗಿಲ್ಲ, ಒಳ್ಳೆ ಮುಹೂರ್ತ ಇಟ್ಕೊಡಿ. ಸರಿನಮ್ಮ. ಅಬ್ಬಾ, ನಿಮ್ಮಿಬ್ರು ಮಧ್ಯ ರಕ್ತ ಚಿಮ್ಮಿದ್ರು ಪ್ರೀತಿ ಜಲಪಾತ ತರ ಹರಿತಾನೆ ಇದೆ. ತಾಯಿ, ಇವಾಗ ಆಷಾಢ ಬಂದ್ಬಿಟ್ಟಿದೆ. ಶ್ರಾವಣ ಮಾಸದಲ್ಲಾದ್ರೆ ಅದ್ಭುತವಾದ ಮುಹೂರ್ತ ಇದೆ. ಒಂದು ತಿಂಗಳು ಕಳೆದ್ರೆ ಸಂಸಾರ ತುಂಬ ಚೆನ್ನಾಗಿರತ್ತೆ ಸ್ವಾಮಿ.